ನಮ್ಮ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಕೆಲಸ ಆರಂಭಿಸುವಾಗ ನನ್ನ ಕೈಲಿ ಇದಾಗಲಿಲ್ಲ ಅಂದ್ರೆ ಜನರು ಏನಾರ ಅದನ್ನ ನೋಡಿ ನಕ್ರೆ ಅಥವಾ ನಾನು ಸೋತ್ ಹೋದ್ರೆ ಅನ್ನೋ ಭಯ ಎಲ್ರಿಗೂ ಕಾಡತ್ತೆ ಸ್ನೇಹಿತರೆ. ಈ ಭಯವೇ ಫಿಯರ್ ಆಫ್ ಫೇಲ್ಯೂರ್, ಸೋಲಿನ ಭಯ. ಈ ಒಂದು ಭಯ ಸಾವಿರ ಕನಸುಗಳನ್ನ ಆರಂಭ ಆಗೋದಕ್ಕಿಂತ ಮುಂಚೆ ಕೊಂದು ಬಿಡತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಸೋಲು ಜೀವನದ ಅಂತ್ಯವಲ್ಲ, ಅದು ಯಶಸ್ಸಿನ ಮೊದಲ ಪಾಠ. ಇಂದು ಈ ವಿಡಿಯೋದಲ್ಲಿ ಸೋಲಿನ ಭಯ ಯಾಕೆ ಬರುತ್ತೆ, ಅದನ್ನ ಹೇಗೆ ಜಯಿಸಬೇಕು ಅಂತ ನೋಡೋಣ. ಫಿಯರ್ ಆಫ್ ಫೇಲ್ಯೂರ್ ಅಂದ್ರೆ ನಾವು ಪ್ರಯತ್ನ ಮಾಡುವ ಮುನ್ನವೇ ನನಗೆ ಸಾಧ್ಯ ಇಲ್ಲ ಅಂತ ಮನಸ್ಸು ನಂಬುವಂತದ್ದು. ಹೆಚ್ಚಿನ ಜನರು ಸೋಲೋದಿಲ್ಲ, ಅವರು ಪ್ರಯತ್ನಿಸುವುದೇ ಬಿಡ್ತಾರೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೆದರ್ತಾನೆ, ಒಬ್ಬ ಯುವಕ ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಹೆದರ್ತಾನೆ, ಒಬ್ಬ ಕ್ರಿಯೇಟರ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೆದರ್ತಾನೆ. ಕಾರಣ ಒಂದೇ, ಜನರು ಏನ್ ಅನ್ಕೊಳ್ತಾರೆ ಅಂತ. ಆದ್ರೆ ಸತ್ಯ ಏನಂದ್ರೆ, ಜನರು ಕೆಲ ದಿನ ಮಾತ್ರ ಮಾತಾಡ್ತಾರೆ, ಆದ್ರೆ ನೀವು ಪ್ರಯತ್ನಿಸದೆ ಬಿಟ್ರೆ ನೋವು ಜೀವನ ಪೂರ್ತಿ ಕಾಡುತ್ತೆ. ಸೋಲಿನ ಭಯಕ್ಕೆ 3 ಕಾರಣ ಇದಾವೆ. ಒಂದನೇದು ಇತರರ ಅಭಿಪ್ರಾಯದ ಭಯ. ನಾವು ನಮ್ಮ ಕನಸಿಗಿಂತ ಜನರ ಮಾತಿಗೆ ಹೆಚ್ಚು ಬೆಲೆ ಕೊಡ್ತೇವೆ. ಇನ್ನು ಪಾಸ್ಟ್ ಫೇಲ್ಯೂರ್ ಅಂದರೆ ಒಮ್ಮೆ ಸೋತು ಹೋಗಿರ್ತೀವಿ, ಒಮ್ಮೆ ಸೋತಿದ್ದೇವೆ ಅಂದರೆ ಮತ್ತೆ ಪ್ರಯತ್ನ ಮಾಡಲು ಮನಸ್ಸು ಹೆದರುತ್ತೆ. ಇನ್ನು ಪರ್ಫೆಕ್ಷನ್ ಬೇಕು ಅನ್ನೋಂಥ ಆಲೋಚನೆ. ಹೌದು, ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಆರಂಭಿಸ್ತೇನೆ ಅಂತ ಕಾಯ್ತಾ ಇರ್ತೀವಿ. ಆದರೆ ನೆನ್ಪಿಡಿ, ಪರ್ಫೆಕ್ಟ್ ಸಮಯ ಎಂದಿಗೂ ಬರೋದಿಲ್ಲ. ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಡ್ತಾ ಮಾಡ್ತಾ ಕೆಲಸದಲ್ಲಿ ಪರ್ಫೆಕ್ಷನನ್ನು ಪಡಿಬೋದು. ಹಾಗಾದರೆ ಹೌ ಟು ಓವರ್ಕಮ್ ದಿಸ್ ಫೇಲ್ಯೂರ್ ಅಂತ ಹೇಳಿದ್ರೆ, ಫಿಯರ್ ಆಫ್ ಫೇಲ್ಯೂರ್ ಅಂದರೆ ಸ್ಮಾಲ್ ಆ್ಯಕ್ಷನನ್ನು ತೆಗೆದುಕೊಳ್ಳಿ. ಅಂದರೆ ದೊಡ್ಡ ಯಶಸ್ಸು ಒಂದು ಸಣ್ಣ ಹೆಜ್ಜೆಯಿಂದ ಆರಂಭ ಆಗುತ್ತೆ. ನೀವು ಯೂಟ್ಯೂಬ್ ಆರಂಭಿಸ್ಬೇಕೆ, ಮೊದಲು ವಿಡಿಯೋ ಅಪ್ಲೋಡ್ ಮಾಡಿ. ಬಿಸ್ನೆಸ್ ಮಾಡಬೇಕೆ, ಸಣ್ಣದಾಗಿ ಆರಂಭಿಸಿ. ಆ್ಯಕ್ಷನ್ ತೆಗೆದುಕೊಂಡಾಗಲೇ ಭಯ ಕಡಿಮೆ ಆಗುತ್ತೆ. ಇನ್ನು ಫೇಲ್ಯೂರನ್ನು ಒಂದು ಟೀಚರ್ ಆಗಿ ನೋಡಿದರೆ, ಸೋಲು ನಿಮ್ಮ ಶತ್ರುವಲ್ಲ, ಅಂದರೆ ಅದು ನಿಮ್ಮ ಟೀಚರ್. ಥಾಮಸ್ ಆಲ್ವಾ ಎಡಿಸನ್ 1000 ಬಾರಿ ಪ್ರಯತ್ನಿಸಿದ ನಂತರನೇ ಬಲ್ಬನ್ನು ಕಂಡುಹಿಡಿದ್ದು. ಆದರೆ ಅವರು ಸೋಲನ್ನೇ ಅಂತ್ಯ ಅಂತ ಅನ್ಕೊಳ್ಳಿಲ್ಲ, ಪಾಠ ಅಂತ ನೋಡಿದರು. ಸ್ನೇಹಿತರೆ, ಕಂಪೇರ್ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ನಿಮ್ಮ ಚಾಪ್ಟರ್ 1 ಇನ್ನೊಬ್ಬರ ಚಾಪ್ಟರ್ 20 ಜೊತೆ ಕಂಪೇರ್ ಯಾಕೆ ಮಾಡಬೇಕು? ಪ್ರತಿಯೊಬ್ಬರ ಜರ್ನಿ ವಿಭಿನ್ನ ಅಲ್ವಾ? ಅವರ ತಂದೆ ತಾಯಿ, ಅವ್ರು ಬಂದಿರೋವಂಥ ಬ್ಯಾಕ್ಗ್ರೌಂಡು, ಮತ್ತು ಅವ್ರಿಗೆ ಸಿಕ್ಕಿರೋಂಥ ಸೋಷಿಯಲ್ ಕಂಡೀಷನ್ನು, ಎಕನಾಮಿಕ್ ಕಂಡೀಷನ್ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಯಾಕೆ ನಾವು ಇನ್ನೊಬ್ಬರ ಜೊತೆಗೆ ಹೋಲಿಕೆಯನ್ನು ಮಾಡಬೇಕು? ಪ್ರತಿದಿನ ಪಾಸಿಟಿವ್ ಸೆಲ್ಫ್ ಟಾಕನ್ನು ಮಾಡಿ. ಹೌದು, ಪ್ರತಿದಿನ ನಿಮ್ಮ ಮನಸ್ಸಿಗೆ ಹೇಳಿ, ನನ್ನ ಕೈಲಿ ಸಾಧ್ಯ ಇದೆ, ನಾನು ಕಲಿತಾ ಇದ್ದೀನಿ, ಸೋಲು ನನ್ನನ್ನು ಬಲಿಷ್ಠನನ್ನಾಗಿ ಮಾಡ್ತಾ ಇದೆ. ನೀವು ನಿಮ್ಮ ಮನಸ್ಸಿಗೆ ಹೇಳುವಂಥ ಮಾತುಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಸ್ನೇಹಿತರೆ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸೋಲಿನ ಭಯದಿಂದ ಬದುಕೋರು ಸುರಕ್ಷಿತವಾಗಿರ್ಬೋದು, ಆದರೆ ಅವರು ತಮ್ಮ ಕನಸುಗಳನ್ನು ಅವ್ರು ಯಾವತ್ತೂ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡುವವರು ಕೆಲವೊಮ್ಮೆ ಸೋತು ಹೋಗ್ಬೋದು, ಆದರೆ ಒಂದು ದಿನ ಖಂಡಿತ ಗೆಲ್ತಾರೆ. ಹೀಗಾಗಿ ಒಂದು ನಿರ್ಧಾರ ಮಾಡಿ ಸ್ನೇಹಿತರೆ, ಭಯಕ್ಕಿಂತ ನಮ್ಮ ಕನಸು ದೊಡ್ಡದು. ಯಾಕೆಂದರೆ ನೀವು ಪ್ರಯತ್ನಿಸದಿದ್ದರೆ ನಿಮ್ಮ ಜೀವನವೇ ಒಂದು ದೊಡ್ಡ ರಿಗ್ರೆಟ್ ಆಗಿ ಕಾಡ್ಬೋದು. ನಿಮ್ಮ ಬಗ್ಗೆ, ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ನೀವೇ ಪ್ರಯತ್ನ ಮಾಡಲಿಲ್ಲ ಅಂದರೆ ಇನ್ಯಾರು ಪ್ರಯತ್ನವನ್ನು ಮಾಡ್ತಾರೆ? ನಿಮ್ಮ ಕನಸು ಎಂದರೆ ನಿಮ್ಮ ಮಗುವನ್ನು ಸಾಕುವಂಥದ್ದು ನಿಮ್ಮ ಕೆಲಸವೇ ಹೊರತು ಇನ್ನೊಬ್ಬರು ಯಾರೋ ನಿಮ್ಮ ಮಗುವನ್ನು ಸಾಕುವ ಕೆಲಸ ಮಾಡೋದಿಲ್ಲ. ಅದನ್ನು ಮಾಡಿದ್ರೆ ನಮಗೆ ತೃಪ್ತಿನೂ ಕೂಡ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ, ಖಂಡಿತವಾಗಿ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನಸುಗಳಿಗೆ ಭಯ ಅಡ್ಡಿಯಾಗದೇ ಇರಲಿ, ಮುಂದೆ ನಡೀರಿ. ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತ. ಬಾಯ್ ಬಾಯ್.